ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಎಲ್ಲಿಡೋದು? ನಾನಿವಾಗ ನಿನ್ ಬ್ಯಾಗಲ್ಲಿ ಇಡ್ತಾ ಇರೋದು ಬರೀ ಸಿನಿಮಾ ಟಿಕೆಟ್ ಅಲ್ಲ, ಇದು ಬಾಂಬ್. ನಿನ್ ಗಂಡ ಏನಾದ್ರೂ ಇದನ್ನ ನೋಡಿದ್ರೆ ಯಾರ ಜೊತೆ ಸಿನಿಮಾಗೆ ಹೋಗಿದ್ದೆ ಅಂತ ಒಂದು ಜಗಳ ಆಗತ್ತಲ್ಲ, ಆಹಾ ಅದನ್ನ ಕೇಳೋಕೆ ಚೆನ್ನಾಗಿರತ್ತೆ. ಸಾಯಿಲ್ ಮೆಕ್ಯಾನಿಕ್ಸ್ ನೋಟ್ಸ್ ಬರಿಬೇಕಲ್ಲಪ್ಪ ಈಗ. ಅರೆ ಪೆನ್ನೇ ಇಲ್ವಲ್ಲ, ಬೆಳಗ್ಗೆ ತಾನೇ ಎಷ್ಟೊಂದು ಪೆನ್ ಇತ್ತು. ಯಾರು ತಗೊಂಡು ಹೋಗಿರ್ಬೋದು? ಸಾಹಿತ್ಯ ಏನಾದ್ರೂ ತಗೊಂಡು ಹೋಗಿರ್ಬೋದಾ? ಇದ್ರೂ ಇರ್ಬೋದು. ನನ್ನ ಪೆನ್ನು ಬ್ಯಾಗಲ್ಲಿದೆ. ಬ್ಯಾಗ್ ನೋಡಿದ್ರೆ ಅಲ್ಲಿದೆ. ನಾನೀಗ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಾ? ಹಾಯ್ ವಿಕ್ರಾಂತ್ ಸರ್. ಹಲೋ ವಿಕ್ರಾಂತ್ ಸರ್, ಒಂದು ಹೆಲ್ಪು. ಕೇಳಮ್ಮ. ಏನು? ನನ್ನ ಬ್ಯಾಗಲ್ಲಿ ಪೆನ್ ಇದೆ, ಕೊಡ್ತೀರಾ? ಅಷ್ಟೇ ತಾನೆ, ಬ್ಯಾಗೇ ಕೊಡ್ಸಿದ್ದೀನಂತೆ, ಇನ್ನು ಪೆನ್ ಕೊಡೋಕ್ಕಾಗಲ್ವಾ? ಎಲ್ಲಿದೆ? ವಿಕ್ರಾಂತ್ ಸರ್, ಏನ್ ನೋಡ್ತಿದ್ದೀರಾ? ಅಯ್ಯೋ ಗಣೇಶ, ನನ್ನ ಬ್ಯಾಗಲ್ಲಿ ಇದ್ಯಾವ್ದಿದು ಸಿನಿಮಾ ಟಿಕೆಟು? ವಿಕ್ರಾಂತ್ ಸರ್ ಏನ್ ತಿಳ್ಕೊಂಡ್ರೋ ಏನೋ. ವಿಕ್ರಾಂತ್ ಸರ್, ಇದಿಲ್ಲಿ ಹೇಗ್ ಬಂದು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕಾಲೇಜಿಗೆ ಕಳ್ಸಿದ್ ಯಾಕೆ? ವಿಕ್ರಾಂತ್ ಸರ್, ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀನು ಓದ್ಲಿ, ನಿಮ್ಮ ತಂದೆ ಕನಸನ್ನ ನನಸು ಮಾಡ್ಲಿ ಅಂತ ಇಂಜಿನಿಯರಿಂಗ್ ಸೇರ್ಸಿದ್ರೆ ಕಾಲೇಜ್ಗೆ ಹೋಗೋ ಬದಲು ಥಿಯೇಟರ್ಗೆ ಹೋಗ್ತಿದ್ಯಾ?
2 ಸೀಟ್ ಅಂತ. ಹೇಳು, ಯಾರ ಜೊತೆ ಹೋಗಿದ್ದೆ? ಏನ್ ಮಾಡ್ತಿದ್ಯಾ ಕಾಲೇಜಲ್ಲಿ? ವಿಕ್ರಾಂತ್ ಸರ್, ನಿಮ್ ತಮ್ಮಯ್ಯ ಅಂತೀನಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಗೊತ್ತಿಲ್ಲದೆ ಸಿನಿಮಾ ಟಿಕೆಟ್ ತಗೊಂಡು, ಗೊತ್ತಿಲ್ಲದೆ ಸಿನಿಮಾ ನೋಡಿ, ಗೊತ್ತಿಲ್ಲದೆ ಮನೆಗೆ ಬರುವಾಗ ಗೊತ್ತಿಲ್ಲದೆ ಟಿಕೆಟ್ನ ನಿನ್ ಬ್ಯಾಗ್ ಒಳಗೆ ಇಟ್ಕೊಂಡ್ಯಾ? ಚೆನ್ನಾಗಿದೆ, ಕೇಳು. ಹೇಳು, ಯಾರ ಜೊತೆ ಹೋಗಿದ್ದೆ? ವಿಕ್ರಾಂತ್ ಸರ್, ನಾನು ಸಿನಿಮಾಗೆ ಹೋಗಿಲ್ಲ ಅಂದ್ಮೇಲೆ ಯಾರ ಜೊತೆ ಹೋಗಿದ್ದೆ ಅಂತ ಹೇಳಿ. ನಮ್ಮ ಮನೇಲಿ ಪಡ್ಕೊಂಡ್ರು ಇವಳ ಕಾಲೇಜಿಗೆ ಕಳ್ಸೋದ್ ಬೇಡ 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 ಅಂತ. ನಾನೇ ಅವ್ರ ಮಾತು ಕೇಳದೆ ನಿನಗೆ ಸಪೋರ್ಟ್ ಮಾಡಿದೆ. ಈಗ ನೋಡು, ನಿನ್ನ ಆಟಗಳೆಲ್ಲ ಒಂದೊಂದೇ ಬಯಲಾಗ್ತಿದೆ. ಯಾಕೆ ಕಳ್ತಾ ಇದೆಯಾ? ನಿನಗೆ ಕೇಳ್ತಿರೋದು ಯಾಕೆ ಕಳ್ತಾ ಇದೆಯಾ ಅಂದೆ. ಹೇಳು. ಹಲೋ, ತಮಾಷೆ ಮಾಡಿದ್ದು. ಜೋಕ್ ಜೋಕ್. ನೋಡ್ಸ್ಬಂದನ, ಇದು ನಿನ್ ಜೀವನ. ಕಾಲೇಜ್ಗೆ ಹೋಗಿ ಬರೀ ಪುಸ್ತಕದ ಹುಳು ತರ ಬರೀ ಓದ್ಕೊಂಡಿರೋದೇ ಅಲ್ಲ ಜೀವನ. ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡಬೇಕು. ಆ್ಯಂಡ್ ನೀನು ಎಂಥ ಹುಡುಗಿ ಅಂತ ನನಗೆ ಗೊತ್ತು, ಎಷ್ಟು ಚೆನ್ನಾಗಿ ಓದ್ತೀಯ ಅಂತ ನನಗೆ ಗೊತ್ತು. ಸೊ ಡೋಂಟ್ ವರಿ. ಹೆದರ್ಕೋಬೇಡ, ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ. ಬೇಕಿದ್ರೆ ಫ್ರೀ ಆಗಿದ್ದಾಗ ನನಗೂ ಹೇಳು, ನಾನು ನಿನ್ನ ಜೊತೆ ಸಿನಿಮಾ ನೋಡಕ್ ಬರ್ತೀನಿ. ಆದರೆ ಕನ್ನಡ ಸಿನಿಮಾ ಮಾತ್ರ ನೋಡಬೇಕು. ಇಂಪಾರ್ಟೆಂಟ್ ಕಾಲ್ ಇದೆ, ಮುಗಿಸ್ಬರ್ತೀನಿ. ಎಷ್ಟೊಳ್ಳೆ ಪ್ಲಾನ್ ಮಾಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟ. ನಂಬಾರ್ದು, ಈ ವಿಕ್ಕಿನಂತೂ ನಂಬಾರ್ದು. ಅಲ್ಲ, ಒಂದೊಂದ್ ದಿನ ಒಂದೊಂದ್ ತರ ಆಡ್ತಾನೆ ಇವನು. ಹೆಂಡತಿ ಬ್ಯಾಗಲ್ಲಿ ಟಿಕೆಟ್ ಸಿಕ್ಕಿದ್ರು ಅವಳ ಪರವಾಗಿ ಮಾತಾಡ್ತಾನಲ್ಲ. ಯಾವ ಗಂಡ ತಾನೇ ಇವನ್ ತರ ಇರಕ್ ಸಾಧ್ಯ? ಇವನು ಬೇರೆ ಗಂಡಂದ ತರ ಇದ್ದಿದ್ರೆ ಇಷ್ಟೊತ್ಗೊಂದು ಜಗಳ ಆದ್ರೂ ಆಗ್ತಿತ್ತು. ಅಟ್ಲೀಸ್ಟ್ ಅವ್ರ ಮಧ್ಯೆ ಒಂದ್ ಸಣ್ಣ ಬಿರುಕಾದ್ರೂ ಬೀಳ್ತಾ ಇತ್ತು. ಎಲ್ಲ ವೇಸ್ಟ್ ಮಾಡ್ಬಿಟ್ಟ. ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ವಿಕ್ಕಿ ಮನಸ್ಸು ಸರಿಯಾಗಿರೋವರೆಗೂ ನಾನ್ ಸ್ಪಂದನ ವಿರುದ್ಧ ಏನ್ ಪ್ಲಾನ್ ಮಾಡಿದ್ರು ವರ್ಕ್ ಆಗಲ್ಲ. ನನ್ನ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ ವಿಕ್ಕಿ ಮನಸ್ಸನ್ನ ನಾನು ಹಾಳು ಮಾಡ್ಲೇಬೇಕು. ಕ್ಲೀನ್ ಆಗಿರೋ ಅವನ ಮನಸ್ಸಲ್ಲಿ ಏನಾದ್ರೂ ಕಸನ ಹಾಕ್ಲೇಬೇಕು. ಇಲ್ಲ, ತುಂಬಾ ಬ್ಯುಸಿ ಆಗ್ಬಿಟ್ಟೆ ನಾನು. ಐ ಆಮ್ ಸಾರಿ. ಅದೇನು ಪ್ರಾಬ್ಲಮ್ ಇದೆಯೋ ನಾಳೆ ಬಂದು ಸಾಲ್ವ್ ಮಾಡ್ಕೊಡ್ತೀನಿ. ವೈಶು, ಇವಾಗ ಓಕೆ ಇದೆಯಲ್ವಾ? ಹೇಗೆ ಓಕೆ ಇರಕ್ಕಾಗತ್ತೆ? ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋದನ್ನೇ ಉಲ್ಟಾ ಮಾಡ್ಬಿಟ್ಯಲ್ಲ. ಈಗ ಸುಸ್ತೇನಾದ್ರೂ ಇದೆಯಾ? ಮಾತ್ರೆ ತಗೋತಾ ಇದೆಯಾ? ವಿಕ್ಕಿ, ಸುಮ್ಮನೆ ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಯಾಕೆ ವೈಶು, ಇದ್ರಲ್ಲಿ ತಪ್ಪೇನಿದೆ? ಒಬ್ಬ ಫ್ರೆಂಡ್ ಆಗಿ ಈ ರೀತಿ ಎಲ್ಲ ಯೋಚನೆ ಮಾಡೋದು ತಪ್ಪೇನಿಲ್ಲ. ಯೋಚನೆ ಮಾಡಿದ್ರು ಏನು ಪ್ರಯೋಜನ ಇಲ್ವಲ್ಲ ವಿಕ್ಕಿ. ಊರ್ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡೋ ನೀನೇ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡದೆ ಹಾಗೆ ಬಿಟ್ಟಿದ್ಯಲ್ಲ. ಅದಕ್ಕೆ
ನಿನ್ನಂತವ್ರು ಯೋಚನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೆ. ಏನ್ ಹೇಳ್ದೆ ನೀನು ವೈಶು? ನಿನ್ಗೇನಾದ್ರೂ ನಾನು ಹೇಳಿದ್ ಕೇಳಿಸಿದ್ರೆ ನಾನು ಅದನ್ನೇ ಹೇಳಿದ್ದು. ಇಷ್ಟು ದಿನ ನನ್ನ ನೋವಿಗೆ, ನನ್ನ ಕಣ್ಣೀರ್ಗೆ ಅಯ್ಯೋ ಪಾಪ ಅಂತ ಸಮಾಧಾನ ಮಾಡಕ್ ಬರ್ತಾ ಇದ್ದೆ ನೋಡು. ನಿನ್ನ ನೋಡಿ ನನ್ಗೆ ಅಸಹ್ಯ ಶುರುವಾಗಿತ್ತು. ಕಾರಣ ಏನು ಅಂತ ಗೊತ್ತಾ ನಿನ್ಗೆ? ನನ್ನ ಕಣ್ಣೀರ್ಗೆ, ನನ್ನ ನೋವಿಗೆ, ನನ್ನ ಜೀವನ ಸರ್ವನಾಶ ಆಗಿದ್ದಕ್ಕೆ. ಅದು ಅಲ್ಲದೆ ಮದುವೆ ಆಗಿ ಗಂಡನ್ ಜೊತೆ ಒಂದು ದಿನನೂ ಸಂಸಾರ ಮಾಡದೆ ಇಷ್ಟು ಚಿಕ್ಕ ವಯಸ್ಸಿಗೆ ನನ್ಗೆ ವಿಧವೆ ಪಟ್ಟ ಬರೋದಕ್ಕೂ ನೀನೇ ಕಾರಣ. ವೈಶು, ತಮಾಷೆಗೂ ಇನ್ನೊಂದ್ಸಲ ಈ ರೀತಿ ಎಲ್ಲ ಅಪವಾದ ಮಾಡಬೇಡ. ತಮಾಷೆ? ನನ್ನ ಲೈಫೇ ಸೀರಿಯಸ್ ಆಗಿ ಹಾಳಾಗ್ತಿದ್ರೆ ನಿನಗೆ ತಮಾಷೆ ಅನಿಸ್ತಿದ್ಯಾ? ಓ, ನನ್ನ ಲೈಫ್ ನಿಮ್ಗೆ ಕಾಮಿಡಿ ಆಗೋಯ್ತಾ? ವೈಶು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸ್ತಿದೆಯಲ್ಲ, ನಾನು ಮಾಡಿದ್ದಾದ್ರೂ ಏನು? ಸುಖವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿದ್ದ ನನ್ನ ಜೀವನನ ಹಾಳು ಮಾಡಿದವನು ನೀನು. ಶಮಂತ್ನ ಮದುವೆ ಆಗುವಂತ ಫೋರ್ಸ್ ಮಾಡಿದವನು ನೀನು. ನನಗ್ ನನ್ನ ಕುಟುಂಬನೇ ಮುಖ್ಯ. ನೀನು ಅವನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ನೊಂದ್ಕೊಳ್ಳುತ್ತೆ ಅಂತ ನನ್ನ ಕೇಳ್ಕೊಂಡವನು ನೀನು. ಜೀವನ ಪರ್ಯಂತ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ಮಾತು ಕೊಟ್ಟು ನನ್ನ ಮದ್ವೆನೇ ಅರ್ಧಕ್ಕೆ ಬಿಟ್ಟು ಹೋದವನು ನೀನು. ನಿನಗ್ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡಲ್ಲ ಅಂತ ಮಾತು ಕೊಟ್ಟು ಕರ್ತವ್ಯದ ಹೆಸರಲ್ಲಿ ಬೇರೆ ಹುಡುಗಿನ ಮದ್ವೆ ಆಗಿ ಬಂದವನು ನೀನು. ನನ್ ಗಂಡ ಮದುವೆ ಆಗಿ ಮಾರನೇ ದಿನನೇ ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ನೀನು. ನಾನು ಈ ಮನೇಲಿ ಹಾಕ್ತಾ ಇರೋ ಒಂದೊಂದು ಹನಿ ಕಣ್ಣೀರಿಗೂ ಕಾರಣ ನೀನು. ದೇಶ ಸೇವೆ ಮಾಡಕ್ಕೆ ಅಂತ ಹೋಗಿದ್ದ ಶಮಂತ್ ಸತ್ತು ಹೋಗಿದ್ದಕ್ಕೆ ಕಾರಣ ನೀನು. ನಾನ್ ವಿಧವೆಯಾಗಿ ಮೂಲೆ ಸೇರ್ಕೊಂಡಿದ್ದಕ್ಕೂ ಕಾರಣ ನೀನು. ಮಾತು ಕೊಡೋದ್ರಲ್ಲಿ ಕರ್ಣ ಅಂತ ಹೇಳ್ಬಿಟ್ಟು ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ ವಿಕ್ಕಿ. ಇಷ್ಟೆಲ್ಲ ನೋವಿದ್ರು ಒಂದು ದಿನಕ್ಕಾದ್ರೂ ನಾನು ಇದನ್ನ ನಿನ್ನ ಹತ್ರ ಹೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ? ನಿನಗ್ ಹರ್ಟ್ ಆಗತ್ತೆ ಅಂತ. ಆದ್ರೆ ನನ್ನ ನೋವಿಗೆ ಯಾವುದೇ ಬೆಲೆ ಇಲ್ಲ ಅಂದ್ಮೇಲೆ ಸತ್ಯ ಮುಚ್ಚಿಡೋದ್ರಲ್ಲಿ ಏನ್ ಪ್ರಯೋಜನ ಇದೆ ಹೇಳು? ನೀನ್ ನನ್ನ ಲೈಫ್ಗೆ ಫ್ರೆಂಡ್ ಅಲ್ಲ, ಶತ್ರು ಆಗಿದ್ಯಾ.